ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮಕ್ಕಳಿಗೆ ಊಟ, ತಿಂಡಿ, ಹಾಡು, ಹಸೆ, ಆಟ ಪಾಠಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಆದರೆ ಗಣಿತ ವಿಷಯವೆಂದರೆ ಅವರಿಗೆ ತುಂಬ ಕಷ್ಟವೆನಿಸುತ್ತದೆ. ಗಣಿತಶಾಸ್ತ್ರ ಮಕ್ಕಳ ತಲೆಗೆ ಬೇಗನೆ ಹತ್ತುವುದಿಲ್ಲ. ವಿಜ್ಞಾನ, ಭೌತಶಾಸ್ತ್ರ, ಗಣಿತ, ಕಂಪ್ಯೂಟರ್ ಕಲಿಕೆ ಇವೆಲ್ಲವೂ ಬಹಳ ಕಠಿಣದ ವಿಷಯಗಳಾಗಿವೆ. ಇವುಗಳನ್ನು ತೀಕ್ಷ್ಣ ಬುದ್ಧಿ, ಸೂಕ್ಷ್ಮ ಬುದ್ಧಿ, ಜಾಣ ಮಕ್ಕಳು, ಒಳ್ಳೆಯ ಬುದ್ಧಿವಂತಿಕೆಯುಳ್ಳ ಮಕ್ಕಳು ಮಾತ್ರ ಸುಲಭವಾಗಿ ಕಲಿಯುತ್ತಾರೆ. ಉಳಿದ ಮಕ್ಕಳು ಈ ಕಠಿಣ ವಿಷಯಗಳನ್ನು ಕಲಿಯಲು ತುಂಬ ಕಷ್ಟಪಡುತ್ತಿರುತ್ತಾರೆ. ಆದ್ದರಿಂದ ಮಕ್ಕಳ ಬುದ್ಧಿ ತೀಕ್ಷ್ಣವಾಗಲು ಹಾಗೂ ಗಣಿತ, ವಿಜ್ಞಾನ ಮುಂತಾದ ಕಠಿಣ ವಿಷಯಗಳಲ್ಲಿ ಪರಿಣತಿ ಬರಲು ಈ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ ಮಕ್ಕಳಿಂದ ಹೇಳಿಸಬೇಕು. ಸಾಧ್ಯವಾಗದಿದ್ದರೆ ಮಕ್ಕಳ ಪರವಾಗಿ ತಂದೆ ತಾಯಿಗಳು ಈ ಸ್ತೋತ್ರವನ್ನು 11 ಬಾರಿ ಹೇಳಬೇಕು. ಸ್ತೋತ್ರ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿಃ ಅನಿರ್ದೇಶವಪು ಶ್ರೀಮಾನ್ ಅಮೇಯಾತ್ಮ ಮಹಾದೃದೃಕ್. ಈ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಮಕ್ಕಳಿಗೆ ತೀಕ್ಷ್ಣ ಬುದ್ಧಿ ಬಂದು ಎಂಥ ಕಠಿಣ ವಿಷಯಗಳನ್ನು ಸಹ ಅತಿ ಸುಲಭವಾಗಿ, ಸರಳವಾಗಿ, ಆಸಕ್ತಿಯಿಂದ ಕಲಿಯುತ್ತಾರೆ.